ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಕಬ್ಜಾ ತೆರೆ ಕಂಡ ಬಳಿಕ ನಿರ್ದೇಶಕ ಆರ್ ಚಂದ್ರು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಒಂದೇ ವೇದಿಕೆ ಮೇಲೆ 5 ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ. ಇಂತಹ ಸಾಹಸಕ್ಕೆ ಕನ್ನಡ ಮತ್ತು ಬಾಲಿವುಡ್ ಚಿತ್ರರಂಗದ ಗಣ್ಯರು ಸಾಕ್ಷಿಯಾಗಿದ್ದರು. ಆರ್ ಚಂದ್ರು ಈ ಬಾರಿ ಸುಮಾರು 400 ಕೋಟಿ ವೆಚ್ಚದಲ್ಲಿ 5 ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಬಾಲಿವುಡ್ ಸಿನಿಮಾ ಆನಂದ್ ಪಂಡಿತ್ ಹಾಗೂ ಕನ್ನಡದವರೇ ಆದ ಅಲಂಕಾರ್ ಪಾಂಡಿಯನ್ ಹಣವಾದ ನೆರವು ನೀಡುತ್ತಿದ್ದಾರೆ. ಈಗಾಗಲೇ ಆರ್ ಚಂದ್ರು ಕಬ್ಜಾ 2 ಅನೌನ್ಸ್ ಮಾಡಿದ್ದಾರೆ. ಇದರೊಂದಿಗೆ ಶ್ರೀರಾಮ ಬಾಣಚರಿತ, ಫಾದರ್, ಡಾಗ್, POK ಎಂಬ ಹೊಸ 4 ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ. ಕಬ್ಜಾ ಸಿನಿಮಾದ ಬಳಿಕ ಆರ್ ಚಂದ್ರು ವಿರುದ್ಧ ಚಿತ್ರರಂಗ ಅಪಸ್ವರ ಎತ್ತಿತ್ತು. ಕೆಲ ಸಿನಿಮಾ ಮಂದಿ ಅವರಿಂದಲೇ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಬಂದಿದೆ ಅಂತ ಮಾತಾಡಿಕೊಂಡಿದ್ದೂ ಇದೆ. ಕಬ್ಜಾ ಸಿನಿಮಾ ಖರೀದಿ ಬಳಿಕವೇ OTT ವೇದಿಕೆಗಳಲ್ಲಿ ಸಿನಿಮಾ ಖರೀದಿ ಮಾಡುತ್ತಿಲ್ಲ ಅಂತ ಮಾತುಗಳು ಕೇಳಿ ಬಂದವು. ಅದೀಗ ಆರ್ ಚಂದ್ರು 5 ಸಿನಿಮಾಗಳನ್ನು ಅನೌನ್ಸ್ ಮಾಡಿ ವೇದಿಕೆ ಮೇಲೆ ತಿರುಗೇಟು ನೀಡಿದ್ದಾರೆ. ಇದರ ಝಲಕ್ ಇಲ್ಲಿದೆ. ನನ್ನ ಜೀವನದಲ್ಲಿ ಇದೊಂದು ಮಹತ್ವದ ಘಟನೆ. ನಾನು ಒಬ್ಬಟ್ಟಿಯಾಗಿ 12 ಸಿನಿಮಾಗಳನ್ನು ಮಾಡಿದ್ದೇನೆ. ನನಗೀಗ ಒಂದು ದೊಡ್ಡ ತಂಡ ಸಿಕ್ಕಿದೆ. ಅದಕ್ಕೆ 5 ಸಿನಿಮಾ ಅನೌನ್ಸ್ ಮಾಡುತ್ತಿದ್ದೇನೆ. ನನಗೆ 5 ಸಿನಿಮಾ ಕಷ್ಟವೇನೂ ಅಲ್ಲ. ನಿಮ್ಮ ಆಶೀರ್ವಾದವಿದ್ದರೆ 50 ಸಿನಿಮಾನೂ ಮಾಡುತ್ತೇನೆ. ಯಾಕೆಂದರೆ ನಮ್ಮ ಟೀಮ್ ಆಗಿದೆ. ಆ ಸ್ಥಾನವನ್ನು ಹಾಗೆ ಉಳಿಸಿಕೊಳ್ಳುತ್ತೇನೆ ಎಂದು ಆರ್ ಚಂದ್ರು ಹೇಳಿಕೊಂಡಿದ್ದಾರೆ. ಇದು ಸ್ಪಷ್ಟನೆ ಕೊಡುವ ಸಮಯವಲ್ಲ. ಆದರೂ ಈ 10 ತಿಂಗಳು ಸುಮ್ಮನೆ ಕೂರಲಿಲ್ಲ. ಮಾಡಿದರೆ ಬೇರೆ ಏನೋ ಮಾಡಬೇಕು. ಕಲ್ಲು ಹೊಡೆದರೆ ಲೈಟ್ ಕಂಬಕ್ಕೆ ಹೊಡೆಯಬಾರದು. ಚಂದ್ರ ಲೋಕಕ್ಕೆ ಕಲ್ಲು ಹೊಡೆಯಬೇಕು ಅಂತ ಅಂದರೆ ಹಾರ್ಡ್ ವರ್ಕ್ ಮಾಡಿದ್ದೀನಿ ಎಂದು ಆರ್ ಚಂದ್ರು ಹೇಳಿಕೊಂಡಿದ್ದಾರೆ. ಯಾರೋ ಒಬ್ಬ ದೊಡ್ಡ ನಿರ್ಮಾಪಕರು ಅಣ್ಣ ಹಿಂಗೆ ಮಾಡಿಬಿಟ್ಟ ಫೋನ್ ಮಾಡಿದ್ದಾರೆ. ಅವರ ಹೆಸರನ್ನು ಈಗ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಕಷ್ಟ. ಹೌದು, ಆರ್ ಚಂದ್ರು ಆ ಮಟ್ಟಿಗೆ ಮಾಡಿದ್ದಾನ ಅಂದುಕೊಂಡ್ರು. 100 ಕೋಟಿ ಹಾಕಿದ ತಪ್ಪ ನಾನು? ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ನಾನು ಯಾರಿಗೂ ನೋವು ಮಾಡುವುದಿಲ್ಲ. ಪಾಸಿಟಿವ್ ಆಗಿ ಮುನ್ನುಗ್ಗುವನು ನಾನು ಎಂದು ಕಾಲೆಳೆದವರಿಗೆ ತಿರುಗೇಟು ನೀಡಿದ್ದಾರೆ. ಮಾಡಿದ್ದೆಲ್ಲ ಸಿನಿಮಾ ಹಿಟ್ಟಾಗೋದಿಲ್ಲ. ಪ್ರಭಾಸ್ ಸಿನಿಮಾ ಫ್ಲಾಪ್ ಆಗುತ್ತೆ. ರಜನಿಕಾಂತ್ ಸರ್ ಸಿನಿಮಾನೂ ಫ್ಲಾಪ್ ಆಗುತ್ತೆ. ಎಲ್ಲರ ಸಿನಿಮಾನೂ ಫ್ಲಾಪ್ ಆಗುತ್ತೆ. ನಂದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರಬಹುದು. ಕಬ್ಜಾ ಇಂದ ಸರ್ಕಾರಕ್ಕೆ 20 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಓಪನ್ ಆಗಿ ಹೇಳುತ್ತೇನೆ. ಯಾರಾದರೂ ಹೇಳುತ್ತೀರಾ ಎಂದು ಆರ್ ಚಂದ್ರು ಸವಾಲೆಸೆದರು. ಇವತ್ತು ಮುಂಬೈಗೆ ಹೋದರೆ ಕಬ್ಜಾ, ಕಾಂತಾರ, KGF, ವಿಕ್ರಾಂತ್ ರೋಣ ಈ 4 ಸಿನಿಮಾಗಳಿಂದನೇ ಮಾತನಾಡುವುದು. ಒಂದು ಮಾಹಿತಿ ಹೇಳುತ್ತೇನೆ. ಅಮೆಜಾನ್ OTT ಮತ್ತೊಂದು ಯಾರಿಂದ ಏನೂ ಆಗಲ್ಲ. ಅವರು ಬುದ್ಧಿವಂತರು. ಎಲ್ಲರದು ಮಲ್ಟಿನ್ಯಾಷನಲ್ ಕಂಪನಿ. 16 ಜನ ಕಬ್ಜಾ ಸಿನಿಮಾ ಕತೆ ಕೇಳಿದ್ದಾರೆ. ಅವರಿಗೆ ಜಡ್ಜ್ಮೆಂಟ್ ಇರಲ್ವಾ? 4 ಗಂಟೆ ಫುಟೇಜ್ ನೋಡಿದರು, ಜಡ್ಜ್ಮೆಂಟ್ ಇರಲ್ವಾ ಎಂದು ಆರ್ ಚಂದ್ರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಹಿಂದೆ ಮಾತಾಡೋರಿಗೆ ನನ್ನದೊಂದು ಮನವಿ. ನನಗೆ ಡೈರೆಕ್ಟಾಗಿ ಮಾತಾಡಿ. ನಿಮಗೆ ಏನೇ ಕ್ಲಾರಿಟಿ ಬೇಕಿದ್ದರೂ ನಾನೇ ಕೊಡುತ್ತೇನೆ. ಇದು ಹೇಳಬೇಕಾಗಿತ್ತು. ನಾನು 10 ತಿಂಗಳಿಂದ ಮಾತನಾಡಿರಲಿಲ್ಲ. ಹಾಗಂತ ಸುಮ್ಮನೆ ಕೂತರಿಲ್ಲ. 5 ಸಿನಿಮಾ ರೆಡಿ ಮಾಡುತ್ತಿದ್ದೆ. ಒಂದೊಂದೇ ಫ್ಲೋರ್ಗೆ ಹೋಗುತ್ತೆ. ಇದೇ ವರ್ಷ ಈ 5 ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಟಾರ್ಗೆಟ್ ಮಾಡಿದ್ದೇನೆ ಎಂದು ಆರ್ ಚಂದ್ರು ಕೇಳಿಕೊಂಡರು.